ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಒನ್ಸ್ ಅಗೇನ್. ಸೊ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಏನಪ್ಪಾ ಅಂದರೆ ಅಗೇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀವಿ. ಈಗ ಆಲ್ರೆಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ 2 ಎಪಿಸೋಡನ್ನು ಮಾಡಲಾಗಿದೆ. ಆ 2 ಎಪಿಸೋಡ್ಗಳ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಈಗ ನಾವು ಮಾಡಲಿಕ್ಕೆ ಹೋಗ್ತಾ ಇರೋದೇನಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಬರುವಂತಹ 6 ಮಾರ್ಕ್ಸಿನ ಪ್ರಶ್ನೆಯಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013. ಮೊದಲನೇ ಸೆಷನ್ನಲ್ಲಿ ಅದರ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು ಅಂತ ನೋಡಾಯಿತು. ಎರಡನೇ ಸೆಷನ್ನಲ್ಲಿ ಪ್ರಾಬ್ಲಮನ್ನು ಯಾವ ರೀತಿ ಬಿಡಿಸಬೇಕು, 7 ಹೆಡ್ಡಿಂಗ್ಸನ್ನು ಯೂಸ್ ಮಾಡಿಕೊಂಡು ಅಂತ ನೋಡಾಯಿತು. ಇನ್ನು ಮೂರನೇ ಇವತ್ತಿನ ಎಪಿಸೋಡ್ನಲ್ಲಿ, ದಟ್ ಇಸ್ 3rd ಎಪಿಸೋಡ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಗವರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡೆಲ್ ಕ್ವಶನ್ ಪೇಪರ್ನ ಇಶ್ಯೂ ಮಾಡಿದೆ, ಆ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರುವಂತಹ ಕ್ವಶನ್ ಅನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡುವ. ಎಷ್ಟೋ ಜನರಿಗೆ ಕ್ವಶನ್ ಮ್ಯಾಂಗಲ್ಲಿ ಮಾಡಿದಾಗ ಒಂದಷ್ಟು ನಂಬಿಕೆ ಬರುವಂತಹ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಕ್ವಶನ್ ಪೇಪರ್ನಲ್ಲಿನ ಯಾವ ಕ್ವಶನ್ಸ್ ಬಂದದ ಅಂತ ಮಾಡುವಂಥ ಪ್ರಯತ್ನ ಮಾಡುವ. ಆಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರಿಗೆಲ್ಲ ಇದು ಯೂಸ್ಫುಲ್ ಅನ್ನಿಸ್ತದೆ ಅವ್ರಿಗೂ ಕೂಡ ಶೇರ್ ಮಾಡಿ, ಒಂದಿಬ್ಬರಿಗೆ ಒಳ್ಳೆಯದಾಗಲಿ, ಒಂದಿಷ್ಟು ಜನರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಮನೋಭಾವನೆಯನ್ನು ಬೆಳೆಸುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಸೊ ಬನ್ನಿ, ವೈ ಲೇಟ್, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ಈ ಕ್ವಶನ್ ಯಾವುದಪ್ಪ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ 1 ಗವರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂ ಮಾಡಿರುವಂತಹ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬರುವಂತಹ ಒಂದು ಕ್ವಶನನ್ನು ಮಾಡ್ತಾ ಇದ್ದೀವಿ. ದಿಸ್ ಈಸ್ ಕ್ವಶನ್ ನಂಬರ್ 25. ನೀವು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದ್ದರೆ ಅದರ ಒಂದು ಸಾಫ್ಟ್ ಕಾಪಿಯನ್ನು ಓಪನ್ ಮಾಡಿ ನೋಡಿದಾಗ ಮಾಡೆಲ್ ಕ್ವಶನ್ ಪೇಪರ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ. 25ನೇ ಕ್ವಶನ್ ಈ ಕ್ವಶನ್ ಅದ. ಈ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನಾನೀಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ you are required to prepare statement of profit and loss for the year ended 31/3/2024 as per schedule 3 of Companies Act 2013. 2013 ಕಂಪನಿಗಳ ಕಾಯ್ದೆಯ ಪ್ರಕಾರ ಶೆಡ್ಯೂಲ್ 3 ಪ್ರಕಾರ ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಏನೇನು ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊತ ಹೋಗುವ. ಪ್ಲಾಂಟ್ ಆ್ಯಂಡ್ ಮಷಿನರಿ ಮೊದಲನೇ ಐಟಮ್ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ವಿದ್ಯಾರ್ಥಿಗಳೇ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅನ್ನೋದನ್ನು ನಾವು P&L ಸ್ಟೇಟ್ಮೆಂಟ್ನಲ್ಲಿ ತಗೊಳ್ಳುವುದಿಲ್ಲ. ಸರ್ ಯಾಕೆ ಅಂತ ನಿಮ್ಮ ಪ್ರಶ್ನೆ ನಿಮಗೆ ಮನಸ್ಸಿನಲ್ಲಿ ಬಂದಿರ್ತದೆ ಈಗ. ಬಿಕಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ನಾವು ಮಾಡ್ತಾ ಇರೋದು ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್. ಈಗ ಆಲ್ರೆಡಿ ಫಸ್ಟ್ ಇಯರ್ ಅಕೌಂಟೆನ್ಸಿನಲ್ಲಿ ಕಲ್ತಿರ್ತೀರಿ ಇದನ್ನು. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಯೂಶ್ವಲಿ ಏನು ತಗೋತೀವಪ್ಪ ಅಂದರೆ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ ತಗೋತೀವಿ. ಪ್ಲಾಂಟ್ ಆ್ಯಂಡ್ ಮಷಿನರಿ ಅನ್ನೋದು ಎಕ್ಸ್ಪೆನ್ಸ್ನೂ ಅಲ್ಲ, ಇನ್ಕಮ್ ಕೂಡ ಅಲ್ಲ. ಹಾಗಾಗಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಅನ್ನೋದೇನು ಅಸೆಟ್, ಮತ್ತು ಅಸೆಟ್ಸನ್ನು ನಾವು ಎಲ್ಲಿ ತಗೋತೀವಪ್ಪ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ತಗೋತೀವಿ. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್. ಇನ್ನು ನೆಕ್ಸ್ಟ್ ಐಟಮ್ ಯಾವುದಿಲ್ಲಿ ಫರ್ನಿಚರ್ ಕೂಡ ಸೇಮ್, ಅದು ಕೂಡ ಅಸೆಟ್ ಆಗಿರೋದ್ರಿಂದ ಅದನ್ನು ಎಂಟ್ರಿ ಮಾಡೋದಿಲ್ಲ. ಶೇರ್ ಕ್ಯಾಪಿಟಲ್ ಕೂಡ ಸೇಮ್, ಕ್ಯಾಪಿಟಲ್, ಲಯಬಿಲಿಟಿ ಮತ್ತು ಅಸೆಟ್ಸ್. ದೀಸ್ ಐಟಮ್ಸ್ ಆರ್ ಆಲ್ ಟೇಕನ್ ಇನ್ ಟು ಬ್ಯಾಲೆನ್ಸ್ ಶೀಟ್. ನಾವು ವಿ ಆರ್ ಪ್ರಿಪೇರಿಂಗ್ P&L ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೇಲ್ಸ್. ಎಸ್, ಡೆಫಿನೆಟ್ಲಿ ಸೇಲ್ಸನ್ನು ತಗೊಳ್ತೀವಿ. ಸೇಲ್ಸ್ ಅಂದರೆ ಏನು? ರೆವೆನ್ಯೂ ಫ್ರಮ್ ಆಪರೇಷನ್ಸ್. ನೆಕ್ಸ್ಟ್ ಪರ್ಚೇಸಸ್. ಎಸ್, ಡೆಫಿನೆಟ್ಲಿ ತಗೋತೀವಿ. ಪರ್ಚೇಸ್ ಅಂದ್ರೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಓಕೆ, ನೆಕ್ಸ್ಟ್ ಟ್ರೇಡ್ ಪೇಬಲ್ಸ್ ಆರ್ ನಥಿಂಗ್ ಬಟ್ ಬಿಲ್ಸ್ ಪೇಬಲ್. ಈಗ ಬಿಲ್ಸ್ ಪೇಬಲ್ ಅಥವಾ ಟ್ರೇಡ್ ಪೇಬಲ್ಸ್ ಇದು ಕೂಡ ಏನಾಗ್ತದೆ, ಲಯಬಿಲಿಟಿ ಅದ ಸ್ನೇಹಿತರೆ. ಹಾಗಾಗಿ ಟ್ರೇಡ್ ಪೇಬಲ್ಸನ್ನು ಕೂಡ ನಾವು ಎಂಟ್ರಿ ಮಾಡುವುದಿಲ್ಲ. ನೆಕ್ಸ್ಟ್ ಅದಾದ ನಂತರ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ನೀವು ಗಮನಿಸಿರ್ಬೋದು, ಅಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ ಅದ, ಅದನ್ನು ಎಂಟ್ರಿ ಮಾಡೋದಿಲ್ಲ ಅಂತ ನಾನು ಹೇಳಿದ್ನಿ, ಬಿಕಾಸ್ ಅದು ಅಸೆಟ್ ಅದ. ಇಲ್ಲಿ ಈ ಪಾಯಿಂಟ್ನಲ್ಲಿ ಏನದ, ಡೆಪ್ರಿಸಿಯೇಷನ್ ಅದ. ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಅದ. ಪ್ಲಾಂಟ್ ಆ್ಯಂಡ್ ಮಷಿನರಿನ ತಗೊಳ್ಳೋದಿಲ್ಲ.
ಆದರೆ ಡೆಪ್ರಿಸಿಯೇಷನನ್ನು 100% ನಾವು ತೊಗೊಳ್ಬೇಕಾಗ್ತದೆ, ಬಿಕಾಸ್ ಡೆಪ್ರಿಸಿಯೇಷನ್ ಅನ್ನೋದು ಎಕ್ಸ್ಪೆನ್ಸಸ್. ಆಮೇಲೆ ಡೈರೆಕ್ಟಾಗಿ ತೊಗೊಳಕ್ಕೆ ಬರೋಂಗಿಲ್ಲ, ಒಂದು ನೋಟನ್ನು ಮಾಡಬೇಕಿದ್ದಕ್ಕೆ. ಅದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಕೂಡ ನೋಡಿದ್ದೀವಿ. ಯಾರೆಲ್ಲ ಆ ಹಳೆ 2 ಎಪಿಸೋಡನ್ನು ನೋಡದೆ ಈ ಎಪಿಸೋಡನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಆ ಎಪಿಸೋಡನ್ನು ನೋಡಿದ ನಂತರ ಇದಕ್ಕೆ ಬಂದರೆ ಇನ್ನಷ್ಟು ಸರಳವಾಗಿ ನಿಮಗೆ ಅರ್ಥ ಆಗ್ತದೆ. ಆ ಎಪಿಸೋಡ್ಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಸಿಗ್ತದೆ. ಇದಾದ ನಂತರ ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್, ಇದಕ್ಕೂ ಕೂಡ ನಾವು ನೋಟ್ ಮಾಡಬೇಕು. ಯಾವ ನೋಟ್ ಮಾಡಬೇಕು? 2 ಪಾಯಿಂಟ್ ನಂಬರ್ ಯಾವುದಪ್ಪ ಅಂದರೆ ಈ 7 ಮತ್ತು 8, 3, 6, 7 ಆ್ಯಂಡ್ 8 ಡೆಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ಗೆ ಒಂದು ನೋಟನ್ನು ಮಾಡುವ. ಅರ್ಥ ಆಯ್ತಾ? ಅದಾದ ನಂತರ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬೋರೋವಿಂಗ್ಸ್. ನಿಮಗೆ ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದಂಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬೋರೋವಿಂಗ್ಸ್ ಅಥವಾ ಎನಿ ಟೈಪ್ಸ್ ಆಫ್ ಇಂಟ್ರೆಸ್ಟ್, all types of interests are taken under expenses. heading number 4 expenses ಒಳಗಡೆ ಮತ್ತೆ ಎಲ್ಲಿ ತಗೋತೀವಿ ಅಂದರೆ ಫೈನಾನ್ಸ್ ಕಾಸ್ಟ್ನಲ್ಲಿ ಎಲ್ಲ ತರಹದ ಎಕ್ಸ್ಪೆನ್ಸಸ್ಗಳನ್ನು ತಗೊಳ್ಳಾಗ್ತದೆ ಸ್ನೇಹಿತರೆ. ಎಲ್ಲ ರೀತಿ ಎಕ್ಸ್ಪೆನ್ಸ್ಗಳನ್ನು ಎಲ್ಲ ರೀತಿ ಇಂಟ್ರೆಸ್ಟ್ಗಳನ್ನು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಎಲ್ಲ ರೀತಿಯ ಇಂಟ್ರೆಸ್ಟ್ಗಳನ್ನು ಫೈನಾನ್ಸ್ ಕಾಸ್ಟ್ನಲ್ಲಿ ಬರಿಬೇಕು. ಸೊ ಹಾಗಾಗಿ ನಾವು ಈ ನೋಟ್ಸ್ ಮಾಡಬೇಕಿರೋಂತಹ ಅವಶ್ಯಕತೆ ಯಾವ್ಯಾವು? ಒಂದು ಡೆಪ್ರಿಸಿಯೇಷನ್, ಅಮಾರ್ಟೈಸೇಷನ್ ನೋಟ್ ನಂಬರ್ 1, ಆಮೇಲೆ ಇಂಟ್ರೆಸ್ಟ್ ಆನ್ ಬೋರೋವಿಂಗ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇವೆರಡು ಕೂಡಿ ನೋಟ್ ನಂಬರ್ 2. ಸೊ 2 ನೋಟ್ಸನ್ನು ನಾವು ಮಾಡಬೇಕು. ಓಕೆ, ಈಗ ನಮ್ಮ ಆನ್ಸರನ್ನು ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ನಾವೇನು ಮಾಡೋಣಪ್ಪ ಅಂದರೆ ನೋಟ್ಸನ್ನು ಮಾಡುವಂತಹ ಕೆಲಸವನ್ನು ಮಾಡುವ. ಈಗ ಎಷ್ಟೋ ಶಿಕ್ಷಕರು ಅಥವಾ ಎಷ್ಟೋ ಕಾಲೇಜ್ನಲ್ಲಿ ಯಾವ ರೀತಿ ಕಲಿಸ್ತಾರಪ್ಪ ಅಂದರೆ ಮೊದಲು ಅವ್ರು ಏನು ಮಾಡ್ತಾರೆ, P&L ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾರೆ, ಆಮೇಲೆ ನೋಟ್ಸ್ ಮಾಡ್ತಾರೆ. ನಾವು ಮೊದಲಿಗೆ ನೋಟ್ಸ್ ಮಾಡ್ತೀವಿ, ಬಿಕಾಸ್ ನಮಗೆ ಕ್ಲಿಯರ್ ಆಗಿಬಿಡ್ತದೆ ಯಾವೆಲ್ಲ ನೋಟ್ಸನ್ನು ನಾವು ಮಾಡಬೇಕು ಅನ್ನೋದು ನಮಗೇನಾಗ್ತದೆ, ಕ್ಲಿಯರ್ ಆಗಿಬಿಡ್ತದೆ. ಹಾಗಾಗಿ ನಾವು ಮೊದಲು ನೋಟ್ಸನ್ನು ಮಾಡ್ಕೊಂಡು ಬಿಡುವ. ಏನೇನೂ ಸಮಸ್ಯೆ ಇಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ. ಮೊದಲ ನೋಟ್ಸ್ ಮಾಡಿದ್ರೂ ಏನೂ ಸಮಸ್ಯೆ ಇಲ್ಲ. ಸೊ ನೋಟ್ ನಂಬರ್ 1, ಯಾವೆಲ್ಲ ಐಟಮ್ಗಳನ್ನು ತಗೋಬೇಕಂದ್ರೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಬರೋದಿಲ್ಲ, ಫರ್ನಿಚರ್ ಬರೋದಿಲ್ಲ, ಶೇರ್ ಕ್ಯಾಪಿಟಲ್ ಬರೋದಿಲ್ಲ, ಸೇಲ್ಸ್ ಡೈರೆಕ್ಟಾಗಿ ಹೋಗ್ತದೆ, ಪರ್ಚೇಸ್ ಡೈರೆಕ್ಟಾಗಿ ಹೋಗ್ತದೆ, ಟ್ರೇಡ್ ಪೇಯಬಲ್ಸ್ ಬರೋದಿಲ್ಲ, ಡೆಪ್ರಿಸಿಯೇಷನ್ ಎಸ್, ಇದರ ಬಗ್ಗೆ ಒಂದು ನೋಟ್ ಮಾಡಬೇಕು, ಡೆಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ ಬಗ್ಗೆ. ಸೊ ನಾವಿಲ್ಲಿ ಅಂತ ಬರಿತೀವಿ, ಡೆಪ್ರಿಸಿಯೇಷನ್ ಯಾವ ರೀತಿ ಬರೀಬೇಕಪ್ಪ ಅಂದರೆ ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರಿತೀವಿ. ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಸೊ ಇದರೊಳಗಡೆ ಮೊದಲನೇದು, ಈಗ ಅಲ್ಲಿ ಮೊದಲನೇದು ಯಾವ್ದು ಐಟಮ್ ಅದ? ಇದರ ಪ್ರಕಾರ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಹಾಗಾಗಿ ನಾವಿಲ್ಲಿ ಏನು ಬರಿತೀವಿ, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ. ಓಕೆ ಸ್ನೇಹಿತರೆ, ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟದ ಅಂತ ನೋಡುವಂತಹ ಪ್ರಯತ್ನವನ್ನು ಮಾಡುವ. ಎಷ್ಟದ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ? 4000 ರೂಪೀಸ್. ಹಾಗಾಗಿ ನಾವು ಕೂಡ ಇಲ್ಲಿ 4000 ತಗೊಳ್ಬೇಕು. ಇದಾದ ನಂತರ ನೆಕ್ಸ್ಟ್ ಯಾವುದದ ನೋಡ್ರಿ, ಡೆಪ್ರಿಸಿಯೇಷನ್ ಆದ ನಂತರ ಅಮಾರ್ಟೈಸೇಷನನ್ನು ತಗೋಬೇಕು. ಹಾಗಾಗಿ 2ನೇ ಪಾಯಿಂಟ್ ಯಾವುದಾಗ್ತದೆ ಇಲ್ಲಿ, ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್. ಯಾವಾಗೆಲ್ಲ ಡೆಪ್ರಿಸಿಯೇಷನ್ ಮತ್ತು ಅಮಾರ್ಟೈಸೇಷನ್ ಬರ್ತದೆ, ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್ ಹೆಡ್ಡಿಂಗ್ನಲ್ಲಿ ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಸೊ ಈಗ ಇಲ್ಲಿ ಯಾವುದದ, ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್, ಅಮೌಂಟ್ ಎಷ್ಟದ 6000 ರೂಪೀಸ್. ಹಾಗಾಗಿ 6000 ಇಲ್ಲಿ ಬರೀಬೇಕು. 4000 ಪ್ಲಸ್ 6000 ಎರಡು ಕೂಡಿಸಿದಾಗ 10,000 ರೂಪೀಸ್ ಇದು ಆಗ್ತದೆ. ಅರ್ಥ ಆಯ್ತಾ? ಓಕೆ, ಹಾಗಾದರೆ ಇನ್ನು ನೋಟ್ ನಂಬರ್ 2 ನಾವು ಆಗಲೇ ಚರ್ಚೆ ಮಾಡಿದಂಗೆ 2 ನೋಟ್ಸನ್ನು ಮಾಡಬೇಕು ಅಂತ ಹೇಳಿದ್ನಿ. ಈಗ ಡೆಪ್ರಿಸಿಯೇಷನ್ ಮುಗಿತಾ, ಅಮಾರ್ಟೈಸೇಷನ್ ಕೂಡ ಮುಗೀತು. ಇನ್ನು ನೆಕ್ಸ್ಟ್ ಯಾವುದು ಉಳಿತಿಲ್ಲಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬೋರೋವಿಂಗ್ಸ್ ಉಳಿತದೆ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬೋರೋವಿಂಗ್ಸ್, ಆಲ್ ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆರ್ ಟೇಕನ್ ಇನ್ ದ ಹೆಡ್ಡಿಂಗ್ ಆಫ್ ಫೈನಾನ್ಸ್ ಕಾಸ್ಟ್. ಯಾವ ಬೇಕಾದ ಇಂಟ್ರೆಸ್ಟ್ ಇರಲಿ, ಫೈನಾನ್ಸ್ ಕಾಸ್ಟ್ ಅದು ತೊಗೊಂಬಿಡ್ರಿ. ಸೊ ನೋಟ್ ನಂಬರ್ 2 ನಾವೇನು ಮಾಡಬೇಕಿಲ್ಲಿ, ಫೈನಾನ್ಸ್ ಕಾಸ್ಟ್ಸನ್ನು ಬರಿಬೇಕು. ಅದರೊಳಗಡೆ ಮೊದಲನೇದು ಯಾವುದಿತ್ತಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಇನ್ನು 2ನೇದು ಯಾವುದಪ್ಪ ಅಂದರೆ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟದ ಅಂತ ನೋಡುವ ಸ್ನೇಹಿತರೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟದ, 30,000 ರೂಪೀಸ್ ಅದ, 30,000.
ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಎಷ್ಟದ 20,000. ಸೊ 30 ಪ್ಲಸ್ 20,000 ಟೋಟಲ್ ಬರೋದು 50,000. ಇನ್ನು ಲಾಸ್ಟ್ ಐಟಮ್ ಯಾವುದಾದಲ್ಲಿ ಟ್ಯಾಕ್ಸ್ ನಿಮಗೆ ಗೊತ್ತು, ಹೆಡಿಂಗ್ ನಂಬರ್ 6ನಲ್ಲಿ ಹೋಗ್ತದೆ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಲ್ಲಿ ಡೈರೆಕ್ಟ್ ಅಮೌಂಟನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕ್ವಶನ್ಗಳಲ್ಲಿ ಪರ್ಸೆಂಟೇಜನ್ನು ಕೊಡ್ತಾ ಇದ್ರು, ಬಟ್ ಈಗ ಡೈರೆಕ್ಟ್ ಅಮೌಂಟ್ ಕೊಟ್ಟಿರೋದ್ರಿಂದ ಕ್ಯಾಲ್ಕುಲೇಷನ್ ಕೂಡ ಅವಶ್ಯಕತೆ ಇಲ್ಲ. ಓಕೆ, ಸೊ ನಾವೀಗ ಏನು ಮಾಡೋಣಪ್ಪ ಅಂದರೆ P&L ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡುವ. ಅರ್ಥ ಆಯ್ತಾ? ಈಗ ಇಲ್ಲಿ ಕ್ವಶನ್ ನಂಬರ್ ಇದು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ನಾವು ಕ್ವಶನ್ ನಂಬರ್ ಹಾಕಬೇಕು. ಕ್ವಶನ್ ನಂಬರ್ 25. ಇದು ಮಾಡೆಲ್ ಕ್ವಶನ್ ಪೇಪರ್ 1, ನಿಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 1 ಅದ. ಯಾರಿಗೆಲ್ಲ ಈ ಮಾಡೆಲ್ ಕ್ವಶನ್ ಪೇಪರ್ 1 ಬೇಕು ಅಂತ ಅನಿಸ್ತದ, ನೀವೇನು ಮಾಡ್ರಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ಕೂಡ ನಾವು ಇದನ್ನು ಕಳಿಸ್ತೀವಿ. ಇಲ್ಲಾಂದರೆ ನಾವು ನನ್ನ ನಂಬರ್ಗೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕಲ್ಲ ಅದೆಲ್ಲ ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನನ್ನ ನಂಬರ್ ಕೂಡ ನಿಮಗೆ ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗ್ತದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇನ್ನು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ಹೆಡ್ಡಿಂಗ್ ಹಾಕಬೇಕು, ಕ್ವಶನ್ದಾಗ ಏನು ಕೊಟ್ಟಿರ್ತಾರೋ ಅದೇ ಹೆಡ್ಡಿಂಗನ್ನು ಹಾಕಬೇಕು. ಈಗ ಕ್ವಶನ್ದಾಗ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ನಾವು ಕೂಡ ಅದೇ ರೀತಿ ಹೆಡ್ಡಿಂಗ್ ಬರೆಯುವ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಮುಂದೆ ಇಯರನ್ನು ಕೊಟ್ಟಿರ್ತಾರೆ ಅವರಲ್ಲಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್, ಅದನ್ನು ಇಲ್ಲ ಇಲ್ಲಿ, ಫಾರ್ ದ ಇಯರ್ ಎಂಡೆಡ್ 31/3/2024. ಸೊ ನಾವು ಅದೇ ರೀತಿ ಬರಿಬೇಕು, ಫಾರ್ ದ ಇಯರ್ ಎಂಡೆಡ್ 31/3/2024. ಈ ರೀತಿ ಹೆಡ್ಡಿಂಗನ್ನು ಹಾಕ್ಕೊಡುವ. ಫಸ್ಟ್ ಕಾಲಮ್ನಲ್ಲಿ ಏನೂ ಬರೋದಿಲ್ಲ. ಸೆಕೆಂಡ್ ಕಾಲಮ್ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಪರ್ಟಿಕ್ಯುಲರ್ಸ್ ಬರ್ತದೆ. ಇನ್ನು ನೆಕ್ಸ್ಟ್ ಕಾಲಮ್ನಲ್ಲಿ ನೋಟ್ ನಂಬರ್ ಅಂತ ಬರಿಬೇಕು. ಲಾಸ್ಟ್ ಕಾಲಮ್ನಲ್ಲಿ ರುಪೀಸ್ ಸಿಂಬಾಲ್ನ ಹಾಕ್ಬೋದು ಅಥವಾ ಅಮೌಂಟ್ ಅಂತಲೂ ಬರಿಬೋದು. ಓಕೆ, ಇದರೊಳಗಡೆ ಈಗ ಮೊದಲನೇ ಹೆಡ್ಡಿಂಗ್ ಯಾವುದು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಮೊದಲನೇ ಹೆಡ್ಡಿಂಗ್ 7 ಹೆಡ್ಡಿಂಗ್ ಬರ್ತದೆ ಇಲ್ಲಿ. ಸೊ ಮೊದಲನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ಗೆ ಯಾವುದೇ ನೋಟನ್ನು ಮಾಡಿಲ್ಲ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಏನು, ಬ್ರ್ಯಾಕೆಟ್ನಲ್ಲಿ ಕೂಡ ನೀವು ಬರೀರಿ ಸೇಫ್ ಆಗಿರಲಿಕ್ಕೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಸೇಲ್ಸ್. ಇಲ್ಲಿದ 4th ಪಾಯಿಂಟ್ ಸೇಲ್ಸ್. ಎಷ್ಟು ಸೇಲ್ಸ್ ಅಮೌಂಟ್ 3 lakh rupees. ಸೊ 3 lakhನ್ನು ಸೇಲ್ಸ್ ಕಾಲಮ್ನಲ್ಲಿ ಬರೀರಿ. ಓಕೆ, ನೆಕ್ಸ್ಟ್ ಎರಡನೇ ಹೆಡ್ಡಿಂಗ್ ಅದರ್ ಇನ್ಕಮ್. ರೂಲ್ಸ್ ಪ್ರಕಾರ 7 ಹೆಡ್ಡಿಂಗ್ಸನ್ನು ಕಂಪಲ್ಸರಿ ಬರಿಬೇಕು. ಅದರ್ ಇನ್ಕಮ್ದಾಗ ಏನು ಕೊಟ್ಟಿಲ್ಲ ಅವರು, ಯೂಶ್ವಲಿ ಅಲ್ಲಿ ಏನೂ ಇರೋದಿಲ್ಲ. ಆಮೇಲೆ ಲಾಸ್ಟ್ ಒನ್ ಈಸ್ ಟೋಟಲ್ ಇನ್ಕಮ್. ನಮ್ಮ ಸಿಲೆಬಸ್ ಕ್ವಶನ್ಸ್ ಪ್ರಕಾರ ಅದರ್ ಇನ್ಕಮ್ದಾಗ ಯಾವುದೂ ಪಾಯಿಂಟ್ಸ್ ಬಂದಿಲ್ಲ ಇನ್ನೂ ತನಕ. ಕ್ವಶನ್ ಪೇಪರಲ್ಲಿ ಬರುವಂಥದ್ದು ಚಾನ್ಸಸ್ ಕೂಡ ಬಹಳ ಕಡಿಮೆ. ಈಗ ಟೋಟಲ್ ಇನ್ಕಮ್ ಅಂದರೆ ಇವೆರಡನ್ನು ಟೋಟಲ್ ಮಾಡಬೇಕು. 3 lakh + 0. ಸೊ ಆನ್ಸರ್ ವಿಲ್ ಬಿ 3 lakh ಆ್ಯಸ್ ಇಟ್ ಈಸ್. ಇದು ನಮ್ಮ ಒಟ್ಟು ಆದಾಯ ಆಗಿರ್ತದೆ. ಇನ್ನು ಒಟ್ಟು ಆದಾಯ P&L ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇದರ ಅರ್ಥ ಎಕ್ಸ್ಪೆನ್ಸಸ್ ಮತ್ತು ಇನ್ಕಮನ್ನು ಬರೆದಾಯ್ತು. ಈಗ ನಾವು ಬರೀಬೇಕಾಗಿರೋದು ಎಕ್ಸ್ಪೆನ್ಸಸ್. ಸೊ 4ನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ಎಕ್ಸ್ಪೆನ್ಸಸ್. ಈಗ ಎಕ್ಸ್ಪೆನ್ಸಸ್ ಒಳಗಡೆ ಕೆಲವೊಂದಿಷ್ಟು ಐಟಮ್ಗಳು ಬರ್ತಾವೆ, ಅವು ಯಾವ್ಯಾವು ಅಂತ ನೋಡ್ಕೊತ ಹೋಗುವ. ಎಕ್ಸ್ಪೆನ್ಸಸ್ ಒಳಗಡೆ ನೋಡೋಣ, ಕ್ವಶನ್ ಪ್ರಕಾರ ನೋಡೋಣ. ಪ್ಲಾಂಟ್ ಆ್ಯಂಡ್ ಮಷಿನರಿ ಅಸೆಟ್ ಅದ ಬರೋದಿಲ್ಲ, ಫರ್ನಿಚರ್ ಅಸೆಟ್ ಅದ ಬರೋದಿಲ್ಲ, ಶೇರ್ ಕ್ಯಾಪಿಟಲ್ದ ಬರೋದಿಲ್ಲ. ಸೇಲ್ಸ್ ಆಲ್ರೆಡಿ ತೊಗೊಂಡಾಯ್ತು ಇನ್ಕಮ್ನಲ್ಲಿ. ಪರ್ಚೇಸಸ್ ಎಸ್ ಇದು ಬರ್ತದೆ, ಬಟ್ ಪರ್ಚೇಸಸ್ ಅಂತ ಬರೆಯೋಂಗಿಲ್ಲ. ಅದಕ್ಕೆ ನಾವೇನು ಬರೀಬೇಕು, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಬರಿತೀವಿ ವಿದ್ಯಾರ್ಥಿಗಳು. ಎಷ್ಟದ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಮೌಂಟ್ ನೋಡುವ. ಪರ್ಚೇಸ್ 1,80,000 rupees ಅದ. 1,80,000 ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಕರೆಕ್ಟ್. ಓಕೆ, ಸೆಕೆಂಡ್ ಒನ್ ಯಾವುದು ಅಂತ ನೋಡೋಣ. ಪರ್ಚೇಸ್ ಆದ ನಂತರ ಟ್ರೇಡ್ ಪೇಯಬಲ್ಸ್ ಬರೋದಿಲ್ಲ, ಅದು ಲಯಬಿಲಿಟಿ. ಡೆಪ್ರಿಸಿಯೇಷನ್ ಬರ್ತದೆ, ಬಟ್ ಡೈರೆಕ್ಟ್ ಡೆಪ್ರಿಸಿಯೇಷನ್ ಬರೋಂಗಿಲ್ಲ, ಬಿಕಾಸ್ ಇದ್ರ ಬಗ್ಗೆ ಒಂದು ನೋಟನ್ನು ಕೂಡ ನಾವು ಮಾಡಿದ್ವಿ. ನೋಟ್ ಇಲ್ಲದ ನೋಡ್ರಿ, ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್. ಸೊ ಹಾಗಾಗಿ ಇದನ್ನು ಬರೀಬೇಕು. ಈ ಹೆಡ್ಡಿಂಗನ್ನು ನಾವು ಇಲ್ಲಿ ಡೈರೆಕ್ಟಾಗಿ ತಗೊಳ್ಬೇಕಾಗ್ತದೆ ಸ್ನೇಹಿತರೆ. ಸೊ ನಾವೇನು ಬರೋಣ ಇಲ್ಲಿ, ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್ ಎಷ್ಟದ ನೋಡ್ರಿ, ಡೆಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸಸ್. ಈಗ ಡೆಪ್ರಿಸಿಯೇಷನ್ ಮತ್ತು ಅಮಾರ್ಟೈ ಎರಡು ಕೂಡ ಒಂದು ನೋಟ್ ಮಾಡಿದ್ವಿ. ಆ ನೋಟಿನಲ್ಲಿ ಬರೆದಿರ್ತೀವಿ ಡೆಪ್ರಿಸಿಯೇಷನ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್ ಟೋಟಲ್ ಅಮೌಂಟ್ ಈಸ್ 10,000 rupees ನಿಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಇಲ್ಲಿಯೂ ಕೂಡ ನಾವೇನು ಬರೀಬೇಕು, 10,000.
ಓಕೆ, ಈಗ ನೆಕ್ಸ್ಟ್ ಯಾವುದಂತ ನೋಡುವ. ಡೆಪ್ರಿಸಿಯೇಷನ್ ಮುಗಿತು, ಅಮೌಂಟ್ ಕ್ವಶನ್ ಪ್ರಕಾರ ಹೋಗ್ರಿ, ಸೀರಿಯಲ್ ಪ್ರಕಾರ ಕ್ವಶನ್ ಪ್ರಕಾರನ ಹೋಗ್ರಿ. ಡೆಪ್ರಿಸಿಯೇಷನ್ ಮುಗಿತು, ಅಮೌಂಟೈಸೇಷನ್ ಮುಗಿತು. ನೆಕ್ಸ್ಟ್ ಯಾವುದು? ಇಂಟ್ರೆಸ್ಟ್ ಆನ್ ಡಿಮೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್. ಎರಡು ಇಂಟ್ರೆಸ್ಟ್ ಕೂಡ ಒಂದು ನೋಟನ್ನು ಮಾಡಿದ್ವಿ ಲಾಸ್ಟ್ ಪೇಜ್ನಲ್ಲಿ. ಇಲ್ಲದ ಫೈನಾನ್ಸ್ ಕಾಸ್ಟ್, ಇಂಟ್ರೆಸ್ಟ್ ಆನ್ ಡಿಮೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್ ಹಿಂಗೆ ಬರೆಯೋಂಗಿಲ್ಲ. ಫೈನಾನ್ಸ್ ಕಾಸ್ಟ್ ಅಂತ ಅಲ್ಲಿ ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಫೈನಾನ್ಸ್ ಕಾಸ್ಟ್ ಅಮೌಂಟ್ ಎಷ್ಟಿದೆ? 50,000. ಸೊ ಹಾಗಾಗಿ ನಾವಿಲ್ಲಿ ಏನು ಬರೀಬೇಕು? ಫೈನಾನ್ಸ್ ಕಾಸ್ಟ್ಸ್ ಅಂತ ಬರೀಬೇಕು. ಫೈನಾನ್ಸ್ ಕಾಸ್ಟ್ ಎಷ್ಟದ? ಫೈನಾನ್ಸ್ ಕಾಸ್ಟ್ ಅಮೌಂಟ್ 50,000 rupees ಇದೆ. ಮುಗೀತು. ಇನ್ನು ಕ್ವಶನನ್ನು ನೀವು ನೋಡಿದರೆ, ಗಮನಿಸಿದರೆ ಯಾವುದೇ ಐಟಮ್ಗಳಿಲ್ಲ. ಲಾಸ್ಟ್ ಇರೋದು ಟ್ಯಾಕ್ಸ್, ಇದು ಮುಂದ್ಗಡೆ ಬರ್ತದೆ. ಓಕೆ, ಈಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಯಾವುದೇ ನಂಬರನ್ನು ಹಾಕಲ್ದೆ ಟೋಟಲ್ ಎಕ್ಸ್ಪೆನ್ಸಸ್, ಅದರ ಅರ್ಥ ಎಕ್ಸ್ಪೆನ್ಸಸ್ 4ನೇ ಹೆಡ್ಡಿಂಗ್. ಎಕ್ಸ್ಪೆನ್ಸ್ ಒಳಗಡೆ 1, 2, 3 ಬರೆದಿದ್ದೀವಿ. ಈ 3 ಟೋಟಲನ್ನು ಮಾಡಬೇಕು. 1, 2, 3. 1,80,000 ಪ್ಲಸ್ 10,000 1,90,000 ಪ್ಲಸ್ 50,000 2,40,000 ರೂಪಾಯಿಗಳು. ಇದು ಟೋಟಲ್ ಎಕ್ಸ್ಪೆನ್ಸ್. ಮೇಲ್ಗಡೆ ಟೋಟಲ್ ಇನ್ಕಮ್, ಇದು ಟೋಟಲ್ ಎಕ್ಸ್ಪೆನ್ಸ್. ಈಗ 5ನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ಪ್ರಾಫಿಟ್. ಬಿಕಾಸ್ ಇನ್ಕಮ್ ಮತ್ತು ಎಕ್ಸ್ಪೆನ್ಸ್, ಇನ್ಕಮ್ 3 ಲಕ್ಷದ, ಎಕ್ಸ್ಪೆನ್ಸ್ 2,40,000. 3 ಲಕ್ಷ ರೂಪಾಯಿ ನಿಮಗೆ ಸಿಕ್ಕಿದ್ದು, 2,40,000 ಖರ್ಚು ಮಾಡಿದ್ದೀರಿ. ಇನ್ನು ಉಳಿದು ಎಷ್ಟಪ್ಪ ಅಂದರೆ 60,000 ಉಳಿದು. 3 ಲಕ್ಷ ಮೈನಸ್ 2,40,000. ಆ 60,000 ನಾವೇನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ. ಆದರೆ ಇದು ಎಂಥ ಪ್ರಾಫಿಟಪ್ಪ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲೇನು ಮಾಡಬೇಕಪ್ಪ ಅಂದರೆ ಬ್ರ್ಯಾಕೆಟ್ನಲ್ಲಿ ಬೇಕಾದ್ರೆ ಬರ್ಕೊಳ್ಬೋದು. 3 - 4. 3 ಟೋಟಲ್ ಇನ್ಕಮ್ 3 lakh. 4 expenses total 2,40,000. ಸೊ 3 lakh minus 2,40,000 60,000. ಇನ್ನು 6ನೇದು, ಈಗ ನಾವು ಏನು ಕೊಡಬೇಕು? ಟ್ಯಾಕ್ಸನ್ನು ಕೊಡಬೇಕು. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತದೆ? ಯೂಶ್ವಲಿ ಈ 60,000 ಮೇಲೆ ಪರ್ಸಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಈ ಕ್ವಶನ್ನಲ್ಲಿ ಬಹಳ ಸರಳವಾಗಿದೆ. ಬಿಕಾಸ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಅವ್ರ ಅಮೌಂಟನ್ನು ಕೊಟ್ಟಿದ್ದಾರೆ ನಿಮಗೆ 18,000. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನೀವಿಲ್ಲಿ 18,000 ಅಂತ ತೊಗೊಳ್ಬೇಕು. 60,000 ರೂಪಾಯಿ ನಿಮ್ಮ ಪ್ರಾಫಿಟ್ ಆಗಿತ್ತು, ಇನ್ನು ಟ್ಯಾಕ್ಸ್ ತುಂಬಿರಲಿಲ್ಲ. 60,000 ಒಳಗಡೆ 18,000 ಟ್ಯಾಕ್ಸ್ ತುಂಬಿದ್ರಿ. ಹಾಗಾದರೆ ಎಷ್ಟು ಉಳಿದು ನಿಮ್ಮ ಹತ್ರ? ಎಷ್ಟು ಉಳಿತಾವಪ್ಪ ಅಂದರೆ 42,000 ರೂಪಾಯಿಗಳು ಉಳಿತಾವೆ. 60 ಪ್ರಾಫಿಟ್ ಆಗಿತ್ತು, ಮತ್ತು 18 ಗೌರ್ಮೆಂಟ್ಗೆ ಟ್ಯಾಕ್ಸ್ ತುಂಬಿದ್ರಿ. ಇನ್ನು ಉಳಿದಷ್ಟು 42. ಇನ್ನು ಪ್ಲಸ್ ತಗನಾದ ಆನ್ಸರ್, ಇನ್ನು ಉಳಿದು ಅಂತ ಮಾತಾಡ್ತಾ ಇದ್ದೀನಿ. ಸೊ ಈ 40,000 ಕೂಡ ನಿಮಗೆ ಏನಾಗ್ತದೆ? ಅದು ಕೂಡ ನಿಮಗೆ ಪ್ರಾಫಿಟನ್ನು ಆಗ್ತದೆ ವಿದ್ಯಾರ್ಥಿಗಳೇ. ಬಟ್ ಎಂಥ ಪ್ರಾಫಿಟ್ ಅಪ್ಪ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು ಪ್ರಾಫಿಟ್ 60,000 ಟ್ಯಾಕ್ಸ್ ಕೊಡೋಕ್ಕಿಂತ ಮುಂಚೆ. ಇದು 42,000 ಪ್ರಾಫಿಟ್, ಇದು ಕೂಡ ಪ್ರಾಫಿಟ್. ಬಟ್ ಇದು 18,000 ಟ್ಯಾಕ್ಸ್ ಕೊಟ್ಟ ನಂತರ, ಆಫ್ಟರ್. ಇಸ್ ಇಟ್ ಕ್ಲಿಯರ್? ಇದನ್ನು ಕೂಡ ನೀವು ಬೇಕಂದರೆ ಬರಿಬೋದು ಬ್ರಾಕೆಟ್ನಲ್ಲಿ. 5 - 6. 5 ಯಾವುದಿದೆ? 60,000 ಪ್ರಾಫಿಟ್, 6 ಟ್ಯಾಕ್ಸ್. 60,000 ಒಳಗಡೆ 18,000 ಟ್ಯಾಕ್ಸು ಇತ್ತು. ಸೊ 60 - 18,000 42,000 ರೂಪೀಸ್ ಆನ್ಸರ್ ಬರ್ತದೆ. ಅರ್ಥ ಆಯ್ತಾ? ಸೊ ಈ ರೀತಿ ಲಾಸ್ಟ್ ಒಂದು ಲೈನನ್ನು ಡ್ರಾ ಮಾಡಿ ಇಷ್ಟು ಮಾಡಿದರೆ ಮುಗೀತು. ಇದು ಅತಿ ಸರಳವಾಗಿ 6 ಮಾರ್ಕ್ಸ್ ಗಳಿಸುವಂತಹ ಪ್ರಶ್ನೆ. ಈಗ 3 ಎಪಿಸೋಡನ್ನು ಮಾಡಾಯಿತಾ P&L ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ. ಇನ್ನು ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಬ್ಯಾಲೆನ್ಸ್ ಶೀಟ್ ಫಾರ್ಮೆಟನ್ನು ತೊಗೊಂಡು ಬಂದು ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸನ್ನು ಮಾಡಬೇಕು ಅಂತ ನೋಡುವ. ಬ್ಯಾಲೆನ್ಸ್ ಶೀಟ್ ಮತ್ತು ಸ್ಟೇಟ್ಮೆಂಟ್ ಆಫ್ P&L ಎರಡರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಬರ್ತದೆ. ಈಗ ಎರಡರಾಗ ಯಾವುದು ಜಾಸ್ತಿ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಹಳೆಯ ಕ್ವಶನ್ ಪೇಪರ್ಸ್ ಪ್ರಕಾರ, ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ರಕಾರ P&L ಸ್ಟೇಟ್ಮೆಂಟ್ ಬಹಳಷ್ಟು ಸಲ ಬಂದದ. ಸೊ ಹಾಗಾಗಿ ಇದನ್ನು ನಾವು ಫೋಕಸ್ ಜಾಸ್ತಿ ಮಾಡುವ. ಹಾಗಂತೇಳಿ ಬ್ಯಾಲೆನ್ಸ್ ಶೀಟನ್ನು ಬಿಡುವಂತಹ ಮಾತಿಲ್ಲ, ಅದನ್ನೂ ಕೂಡ ಪ್ರಿಪೇರ್ ಮಾಡುವ. ಬಟ್ ಜಾಸ್ತಿ ಕಾನ್ಸಂಟ್ರೇಷನ್ P&L ಸ್ಟೇಟ್ಮೆಂಟ್ನಲ್ಲಿ ಇರಬೇಕಾಗ್ತದೆ. ಮತ್ತು ಸರಳವಾಗದ, ಬಹಳ ಅಂದರೆ 2 ನೋಟ್ಸನ್ನು ನೀವು ಮಾಡಬೇಕಾಗ್ತದೆ. ಆಮೇಲೆ 7 ಹೆಡ್ಡಿಂಗ್ಸನ್ನು ನೆನಪಿಟ್ಕೊಳ್ಬೇಕು. ಓಕೆ, ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಇದರ ಜೊತೆಗೆ ನಾವು ಇಂಗ್ಲೀಷ್ ಕ್ಲಾಸಸನ್ನು ಕೂಡ ಮಾಡ್ತಾ ಇದ್ದೀವಿ. ಸ್ಪೋಕನ್ ಇಂಗ್ಲೀಷ್, ನಾಟ್ PUC ರಿಲೇಟೆಡ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್, ಸರಳವಾದ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ಗೆ ಯಾವ ರೀತಿ ಪರಿವರ್ತಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ದಯಮಾಡಿ ಸಪೋರ್ಟನ್ನು ಮಾಡಿ. ಬಹಳಷ್ಟು ಜನ ನಮ್ಮ ಕಾಮರ್ಸ್ ಟ್ಯುಟೋರಿಯಲ್ಸ್ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಕಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಕಮೆಂಟ್ ಅಥವಾ ನಿಮ್ಮ ಒಂದು ಲೈಕ್ ನಮ್ಮನ್ನು ಇನ್ನಷ್ಟು ಉತ್ಸಾಹ ನೀಡ್ತದೆ, ಪ್ರೇರೇಪಿಸ್ತದೆ, ಇನ್ನಷ್ಟು ಒಳ್ಳೆಯ ರೀತಿಯ ಅರ್ಥಪೂರ್ಣವಾದಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ. ಸೊ ದಯಮಾಡಿ
ಕಮೆಂಟ್ ಕೂಡ ಮಾಡುತ್ತೆ ಬರೀ, ನೀವು ಲೈಕ್ ಮಾಡುತ್ತೆ ಬರೀ, ಶೇರ್ ಮಾಡುತ್ತೆ ಬರೀ, ಏನಾದರೂ ತಪ್ಪುಗಳಿದ್ರೆ ನಮಗೆ ತಿಳಿಸುವಂತಹ ಪ್ರಯತ್ನವೂ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್.